ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಮಾಲೀಕತ್ವದ ಪರಿಶ್ರಮ ಗ್ರೂಪ್ ನೀಟ್ ಅಕಾಡೆಮಿಯ ವಿದ್ಯಾರ್ಥಿಗಳಿಗೆ ಅಭಿನಂದನಾ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು. ಪೂರ್ಣಿಮಾ ಪ್ಯಾಲೇಸ್ನಲ್ಲಿ ಪ್ರದೀಪ್ ಈಶ್ವರ್ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಚಾಲನೆ ನೀಡಿದರು. 2023-24ನೇ ಸಾಲಿನಲ್ಲಿ ನೀಟ್ ಪರೀಕ್ಷೆಯಲ್ಲಿ ಯಶಸ್ವಿಯಾದ ವಿದ್ಯಾರ್ಥಿಗಳಿಗೆ ಅಭಿನಂದನೆ ಸಲ್ಲಿಸಲಾಯಿತು. ಕಾರ್ಯಕ್ರಮದಲ್ಲಿ ಉನ್ನತ ಶಿಕ್ಷಣ ಸಚಿವರಾದ ಸುಧಾಕರ್, ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಉಪಸ್ಥಿತರಿದ್ದರು. ಶಿವಕುಮಾರ್ ಸಾಹೇಬರಿಗೆ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳಿಯೊಂದಿಗೆ ಅವರಿಗೆ ಗೌರವ ಸಮರ್ಪಣೆಯನ್ನ ಸಲ್ಲಿಸಲಾಗ್ತಾ ಇದೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಅವರಿಗೆ ಪ್ರೀತಿಯಿಂದ ಹೃದಯಪೂರ್ವಕವಾಗಿ ಅವರಿಗೆ ಸನ್ಮಾನಿಸಲಾಗ್ತಾ ಇದೆ. ಮಾನ್ಯ ಉಪಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ, ಉಪಮುಖ್ಯಮಂತ್ರಿಗಳಾಗಿರುವಂತಹ ಸನ್ಮಾನ್ಯ ಶ್ರೀಯುತ ಡಿಕೆ ಶಿವಕುಮಾರ್ ಸಾಹೇಬರಿಗೆ ಇವತ್ತು ಇನ್ನ 650+ ಬಂದಿರೋ ಇನ್ನ 9 ಜನ ವೇದಿಕೆಗೆ ಬರಬೇಕು. 170 ಜನ 600+ ಕ್ಯಾಟಗಿರಿ ಹೈದರಾಬಾದ್ ಕರ್ನಾಟಕ ರಿಸರ್ವೇಶನ್ ರೂರಲ್ ಕನ್ನಡ ಮೀಡಿಯಂ ಆಲ್ ಕ್ಯಾಟಗರೀಸ್ 12% ಆಫ್ ಕರ್ನಾಟಕ ಸೀಟ್ಸ್ ಕ್ಯಾಪ್ಚರ್ಡ್ ಬೈ ಪರಿಶ್ರಮ. ಈಗ ವೇದಿಕೆಗೆ ನಮ್ಮ ಸಿಇಒ ಹನುಮಂತರಾವ್ ಸರ್ನ ಕರೀತಾ ಇದ್ದೇನೆ. ಮತ್ತೆ ನಮ್ಮ Education is the most powerful weapon which you can use to change the world. ಹಂಗೆ ಇವತ್ತು ನಾನು ನೋಡಿದೆ ಆ ಚಿಕ್ಕ ಮಕ್ಕಳು, ಈಗ ನಿಮ್ಮ ಸಂಸ್ಥೆ ಇತಿಹಾಸ ಕೂಡ ನಾನು ಗಮನಿಸ್ತಾ ಇದ್ದೇನೆ. ಇಲ್ಲಿ ನನಗೆ ಮಾಹಿತಿಯನ್ನು ಪಡ್ಕೊಂಡೆ. ನಾನು ಬೆಂಗಳೂರು ಮೆಡಿಕಲ್ ಕಾಲೇಜಲ್ಲಿ 250 ಸೀಟ್ ಇದೆ. ನಿಮಗೆ ಬೇಕು ಅಂತಂದರೆ ನೀವು ಇಲ್ಲಿರುವಂಥ ಮಕ್ಕಳು ಎಷ್ಟು ಮಟ್ಟಿಗೆ ತಯಾರು ಮಾಡಿದ್ದಾರೆ, ನಿಮ್ಮ ಮ್ಯಾನೇಜ್ಮೆಂಟು, ನಿಮ್ಮ ಅಧ್ಯಾಪಕ ವರ್ಗದವರು, ನಿಮ್ಮ ಪ್ರೊಫೆಸರ್ಸು, ನಿಮ್ಮ ಟೀಚರ್ಸು, ಅಂದರೆ 150ರಿಂದ 180 ಜನ ನೀವೇ ನಿಮ್ಮ ಸಂಸ್ಥೆಯಿಂದ, ಈ ಪರಿಶ್ರಮ ಸಂಸ್ಥೆಯವರೇ ಅಲ್ಲೆಲ್ಲ ಕೂಡ ಆ ಒಂದು ಸೀಟನ್ನು, ಸರ್ಕಾರಿ ಸೀಟನ್ನು ಪಡ್ಕೊಳ್ಳೋಷ್ಟು ಶಕ್ತಿ ಬಂದಿದೆ ಅಂತಂದರೆ ಇದಕ್ಕಿನ್ನ ದೊಡ್ಡ ಸಾಧನೆ, ಇದಕ್ಕಿನ್ನ ಬದಲಾವಣೆ ಯಾರು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನನಗೆ ಪ್ರದೀಪ್ ಈಶ್ವರ್ ಅವರು ಕೇಳಿದ್ರು, ಅವರು ಭಾಳ ಬುದ್ಧಿವಂತರಿದ್ದಾರೆ. ಇಲ್ಲಿ ಬಂದ ತಕ್ಷಣ ನನಗೊಂದಿನ ಬಂದು ಕೇಳಿದ್ರು, ನಾನು ನೀಟ್ಗೆ ನನಗೆ ಆದಂಥ ಪರ್ಮನೆಂಟ್ ಬಿಲ್ಡಿಂಗ್ ಬೇಕು, ಬರೀ ಬಾಡಿಗೆಲಿ ಅಲ್ಲಿ ತೆಗೆದುಕೊಂಡು ಮಾಡ್ತಾಯಿದ್ದೀನಿ ಅಂತ. ಡೋಂಟ್ ವರಿ, ದೇವರು ನೀವೆಲ್ಲ ಸೇರಿ ಒಂದು ಪೆನ್ ಕೊಟ್ಟಿದ್ದೀರಿ. ಆ ಪೆನ್ನು ಪೇಪರ್ನ ಉಪಯೋಗಿಸಿ ನನ್ನ ಅವಧಿಯಲ್ಲಿ ನಿನಗೊಂದು ಜಾಗ ಕೊಡ್ತೀನಿ ಅಂತೇಳಿ ಆಶ್ವಾಸನೆಯನ್ನು ಕೊಟ್ಟಿದ್ದೇನೆ. ಸೊ ಅದರಿಂದ ಯು ವಿಲ್ ಹ್ಯಾವ್ ಎ ನ್ಯೂ ಬಿಲ್ಡಿಂಗ್. ಸೊ